ತಲೆ ವಾಶ್ ಮಾಡಬೇಕಾದ್ರೆ ಕಿವಿ ಒಳಗೆ ನೀರು ಹೋಗುತ್ತೆ. ಸೊ ಕಸ್ಟಮರ್ಸ್ಗೆ ಗೀಚಿ ಬಿಚಿ ಅನಿಸ್ಬಾರ್ದು. ಸೊ ಅದು ಕಾಟನ್ ಫಸ್ಟ್ ಹೋಗಬೇಕು. ಅವ್ರ ಮುಖಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಸ್ಕಿನ್ನಿಗೆ ಹೋಗ್ಬೇಕು. ಜೋರಾಗಿ ದೂರದಿಂದ ಬಿಟ್ಟರೆ ವಾಟ್ರು ಅವ್ರ ಮುಖಕ್ಕೆ ಎಲ್ಲ ಹಾರುತ್ತೆ. ಸ್ವಲ್ಪ ಹೊಂತೀನಿ, ಪದೇ ಪದೇ ತಪ್ಪಾಗಬಾರ್ದು. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂಚೂರು ನೀವು ಕನ್ಫ್ಯೂಷನ್ ಆದರೂ ಪರವಾಗಿಲ್ಲ, ಕ್ಲೀನಾಗಿ ಮಾಡ್ಕೊಳ್ಳಿ. ನೋಡಿ, ಕಿವಿ ಹತ್ರ ಮಾಡ್ಕೊಬೇಕಾದ್ರೆ ಒಂದು ಮಾತ್ರ ಬೆಳೆಯೋದು, ಎಲ್ಲ ಬೆಳೆ ಬರೋಂಗಿಲ್ಲ. ಯಾಕಂದರೆ ಕಿವಿ ಮುಖ ಎಲ್ಲ ಹೋಗೋದು ಕಸ್ಟಮರ್ಸು, ಅವ್ರಿಗೆ ಮುಖಕ್ಕೆಲ್ಲ ನೀರು ಮಾಡ್ಕೊಬಾರ್ದು. ಸ್ವಲ್ಪನೂ ಶಾಂಪು ಇರಬಾರ್ದು, ಆಯಿಲ್ ಇರಬಾರ್ದು, ಏನೂ ಇರಬಾರ್ದು. ಸರಿನಾ? ಕ್ಲೀನಾಗಿ ವಾಶ್ ಆಗಿರಬೇಕು. ಒಂದು ಚೂರು ಏನು ಅನ್ನಿಸ್ಬಾರ್ದು. ಆಯಿಲ್ ಇದೆ ಅಂತಲೂ ಅನ್ನಿಸ್ಬಾರ್ದು, ಶಾಂಪು ಇದೆ ಅಂತಲೂ ಅನ್ನಿಸ್ಬಾರ್ದು, ಏನು ಅನ್ನಿಸ್ಬಾರ್ದು. ನೀಟ್ ಹೇರ್ ಆಗಿರಬೇಕು, ನೀಟಾಗಿರಬೇಕು. ಹೇರ್ ಕಂಡೀಷನರ್ ನಾವು ಮಾಡ್ತೀವಿ ಅನ್ನೋದು. ರಫ್ ಇರೋದು ಸ್ಮೂತ್ ಆಗುತ್ತೆ, ಸಿಲ್ಕಿ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಇದ್ರೂ ಸ್ವಲ್ಪ ಕವರ್ ಆಗುತ್ತೆ. ಅದಕ್ಕೆ ಕಂಡೀಷನ್ ಮಾಡೋದು. ಯಾವಾಗಲೂ ಡ್ಯಾಂಡ್ರಫ್ ಇರುತ್ತೆ, ರಫ್ ಆಗಿರುತ್ತೆ, ಬಿಸಿಲು ಓಡಾಟ ಮಾಡ್ತೀವಿ, ಒಂದು ಸ್ವಲ್ಪ ಮಾಯ್ಶ್ಚರ್ ಇರಲ್ಲ ಕೂದಲಲ್ಲಿ ಅನ್ನೋ ಥರ ಕಂಡೀಷನರ್ ಮಾಡೋದು. ಸರಿನಾ? ಆಯಿಲ್ ಇರಲ್ಲ, ಕಂಡೀಷ್ನರ್ ಇರಲ್ಲ, ಮಾಯ್ಶ್ಚರೈಸರ್ ಇರಲ್ಲ. ಹೇರಲ್ಲಿ ಮಾಯ್ಶ್ಚರೈಸರ್ ಮುಖ್ಯ. ಯಾವಾಗಲೂ ರಫ್ ಇದ್ರೆ ತುಂಬ ಚೆನ್ನಾಗಿರಲ್ಲ, ಹೇರು ಹಾಳಾಗುತ್ತೆ ಬೇಗ. ಸೊ ಅದಕ್ಕೆ ಆವಾಗ ಕಂಡೀಷನರ್ ಮಾಡ್ತಾ ಇರಬೇಕು. ತಿಂಗಳಿಗೆ ಒಂದ್ಸರಿ ಏನಾದರೂ ಕಂಡೀಷನರ್ ಮಾಡಿಸ್ಕೊತಾ ಇರಬೇಕು. ಒಬ್ಬರಿಗೆ ಟೈ ಎಲ್ಲ ಹಾಕಿರ್ತೀವಿ, ಮೆಹಂದಿ ಎಲ್ಲ ಹಾಕಿರ್ತೀವಿ, ಹಡಿವರೆಗೂ ಹೋಗಲೇಬೇಕು. ಯಾಕಂದ್ರೆ ನಾವು ಇಲ್ಲಿ ಟವಲ್ ಕೊಟ್ಟಿರ್ತೀವಿ, ಏನು ಪರವಾಗಿಲ್ಲ, ಅವ್ರ ಬಟ್ಟೆ